ಶಕ್ತಿಯ ಮೂಲಕ ಗೋಲ್ ಗುಂಬಜ್ ಈ ಸ್ಮಾರಕಕ್ಕೆ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನೀರಾವರಿ ಆಗಿರಬಹುದು, ಕೈಗಾರಿಕೆಯ ಬೆಳವಣಿಗೆ, ಹೊಸ ಯುಗದ ಆರಂಭವನ್ನ ಮಾಡಿದ್ದಾರೆ ಡಾಕ್ಟರ್ ಎಂ.ಬಿ. ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರು. ಬಸವನಾಡಿನ ಭರವಸೆಯ ಬೆಳಕು ಡಾಕ್ಟರ್ ಎಂ.ಬಿ. ಪಾಟೀಲ್ ರವರ ಅಮೃತ ಹಸ್ತದಿಂದ ಇದೀಗ ಗೋಲ್ಗುಮ್ಮಟದ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆ. ಕೇಬಲ್ ಪ್ರದರ್ಶಿಸ್ತಾ ಇದೆ. ಮೊಹಮ್ಮದ್ ಆದಿಲ್ ಶಹೀದ್ ಅಂತಿಮ ವಿಶ್ರಾಂತಿಯ ಸ್ಥಳ ಕೂಡ. ಇಂಡೋ ಜಪಾನ್ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ಉದಾಹರಣೆ ಎಂದೇ ಹೇಳಬಹುದು. ವಿಶ್ವ ಪ್ರವಾಸೋದ್ಯಮ ಇಲಾಖೆಯ ಹೊಸ ಬೆಳಕು, ಹೊಸ ವರ್ಷದ ಕ್ಯಾಲೆಂಡರ್ನ ಅನಾವರಣವನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗ್ಠಾನ್ ಮತಕ್ಷೇತ್ರದ ಗೌರವಾನ್ವಿತ ನೂತನವಾದ ಹೊಸ ವರ್ಷ 2025ರ ಕ್ಯಾಲೆಂಡರ್ನ ಇದೀಗ ಅನಾವರಣಗೊಳಿಸ್ತಾ ಇದ್ದಾರೆ. ಕ್ಯಾಲೆಂಡರ್ ಪ್ರವಾಸೋದ್ಯಮ ಇಲಾಖೆಯ ಕ್ಯಾಲೆಂಡರ್ ಅನಾವರಣಗೊಂಡಿದೆ. ಆದರ್ಶ್ ಶೆಟ್ಟಿಯವರೇ ತಮ್ಮ ಸಾಕ್ಷ್ಯ ಚಿತ್ರದ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸನ್ಮಾನ್ಯ ಆದರ್ಶ್ ಶೆಟ್ಟಿ ಕ್ಯಾಲೆಂಡರ್ನ ಅನಾವರಣ, ದೀಪ ಅಲಂಕಾರಕ್ಕೆ ಸಹಾಯ ಸಹಕಾರವನ್ನ ಸನ್ಮಾನ್ಯ ಹೆಮ್ಮೆಯ ಸಭಿಕರೇ, ಇಂದು ನಾವು ಬಹಳ ಪ್ರೀತಿ ಪೂರ್ವಕವಾಗಿ ಶ್ರೀ ಆದರ್ಶ್ ಶೆಟ್ಟಿ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಕೊಡ್ತಾ ತಮ್ಮ ಪ್ರೀತಿ ಪೂರ್ವಕ ಚಪ್ಪಾಳಿಯೊಂದಿಗೆ ಅವರನ್ನ ಗೌರವಿಸೋಣ. ಸಿಯಾ ಮೀಡಿಯಾ ಸೊಲ್ಯೂಷನ್ಗೆ ನಮ್ಮೆಲ್ಲರ ಗೋಳ ಗುಮ್ಮಟದ ಮೂಲೆ ಮೂಲೆಗಳಲ್ಲಿ ಪ್ರತಿಧ್ವನಿಸುತ್ತದೆ. ಇದು ಶಬ್ದ ತರಂಗಗಳ ಆವಿಷ್ಕಾರಗಳಲ್ಲಿ ಒಂದು ವಿಸ್ಮಯವೇ ಆಗಿದೆ. ಸಂಗೀತ್ ಮಹಲ್. ಮುಂದೆ ನಾವು ಸಂಗೀತಕ್ಕೆ ಮೀಸಲಾದ ಸಂಗೀತ ಮಹಲಿಗೆ ಹೋಗೋಣ. ಈ ಮಹಲ್ ಆದಿಲ್ ಶಾ ವಂಶಸ್ಥರ ಕಾಲದಲ್ಲಿ ಸಂಗೀತಕ್ಕಾಗಿ ಮೀಸಲಾಗಿದ್ದು, ಇದರ ವಿನ್ಯಾಸವು ಶಬ್ದ ತರಂಗಗಳಿಗೆ ಹೆಚ್ಚಿನ ಒತ್ತು ಕೊಟ್ಟಿದೆ. ಇದು ವಿಜಯಪುರ ಜನರು ಸಂಗೀತಕ್ಕೆ ಕೊಟ್ಟಿರುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಗಗನ್ ಮಹಲ್. ಮುಂದೆ ನಾವು ಗಗನ್ ಮಹಲ್ಗೆ ಹೋಗೋಣ. ಇದನ್ನು